ನಮಸ್ಕಾರ. ಒಂದೇ ಗೋಮಾತರಂ. ಜೈ ಗೋಮಾತಾ. ಜೈ ಶ್ರೀ ಸುಭಾಷ್ ಪಾಳೇಕರ್. ಜೈ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿ. ಜೈ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ. ಜೈ ಶ್ರೀ ಕಾಡಾ ಸಿದ್ದೇಶ್ವರ ಸ್ವಾಮೀಜಿ. ಇಂದಿನ ದಿನಾಂಕ 21 ನವೆಂಬರ್ 2025 ಶುಕ್ರವಾರ. ನಾವಿವತ್ತು ಹುಂದಿನಕೆರೆ ಬಯಲಿನ ಯರಗೋಡು ಗ್ರಾಮದ ಶಾನುಭೋಗ್ ಕೆ ಗೋಪಾಲರವರ ಕಳೆದ 22 ವರ್ಷದಿಂದ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನು ಅನುಸರಿಸಿದಂಥ ಜಮೆ ಇದ್ದಾವೆ. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಜೀವಾಮೃತ ತೊಟ್ಟಿ. ಸುಭಾಷ್ ಪಾಳೇಕರ್ ಗುರುಗಳು ಪರಿಷ್ಕೃತವಾಗಿ ನಮಗೆ ಒಂದೇ ಮೂಲ ವಸ್ತುವಿಂದ 2 ಬಾರಿ ಜೀವಾಮೃತವನ್ನು ಮಾಡಲಿಕ್ಕೆ ಅಂಥೇಳಿ ಒಂದು ಹೊಸ ಸೂತ್ರವನ್ನು ಕೊಟ್ಟಿದ್ದಾರೆ. ಕೊಟ್ಟು 4 ವರ್ಷ ಆಯಿತು. ಅದರ ಅನ್ವಯ ನಾವೀಗ ಕೆಳಗಡೆ 3 ಇಂಚು ಇರ್ತಕ್ಕಂಥ ಪೈಪನ್ನು 6 ಇಂಚು ಪೈಪನ್ನು ಬಿಟ್ಟಿದ್ದೇವೆ. ಅದರ ಹೊರಗಡೆ ಹೋಗುತ್ತೆ. ಇದು 2 ಇಂಚು ಇರ್ತಕ್ಕಂಥ ಪೈಪು, ಇದು 3 ಇಂಚು, ಇದು 2 ಇಂಚು ಇರ್ತಕ್ಕಂಥ ಪೈಪನ್ನು ಕೊಟ್ಟಿದ್ದೀವಿ. ಇದರ ಜೀವಾಮೃತ, ತಿಳಿಯಾದಂಥ ಜೀವಾಮೃತ ನೇರವಾಗಿ ಗದ್ದೆಯ ಕೊನೆ ಭಾಗಕ್ಕೆ ಹೋಗುತ್ತೆ. ಅದಾದ ನಂತರ ಇದು ಮಧ್ಯ ಭಾಗಕ್ಕೆ ಹೋಗುತ್ತೆ. ಈ ಬಗ್ಗಡವನ್ನು ನಾವೇನು ಮಾಡ್ತೀವಿ, 2ನೇ ಬಾರಿ ಆದ ನಂತರ ಈ ಬಗ್ಗಡವನ್ನು ಸಂಪೂರ್ಣವಾಗಿ ಸೋಸುವಂಥ ಒಂದು ಕೆಲಸ ಮಾಡ್ತೀವಿ. ಈ ಜೀವಾಮೃತ ತೊಟ್ಟಿಗೆ ನಾವು ಜಗದೀಶ್ ಅವರು ಮಾಡಿರ್ತಕ್ಕಂಥ ಫಿಲ್ಟರನ್ನು ಅಳವಡಿಸಿದ್ದೇವೆ. ಫಿಲ್ಟರ್ ಅಂತಕ್ಕಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಾವು ಸಾಮಾನ್ಯವಾಗಿ ಫಿಲ್ಟರ್ ಮಾಡಬೇಕಾದ್ರೆ ಆ ರೀತಿಯ ತೊಟ್ಟಿಗಳನ್ನು, ಅಲ್ಲೇನು ಕಾಣ್ತಾ ಇದೆಯಲ್ಲ ತೊಟ್ಟಿ, ಆ ರೀತಿಯ ತೊಟ್ಟಿಗಳನ್ನು ಇಟ್ಟು 1 ಅಲ್ಲ 2 ಅಲ್ಲ 3 ತೊಟ್ಟಿ ಇಟ್ಟು ಅಲ್ಲಿ ಸೋಸ್ಕೊಂಡು ಆನಂತರ ನಾವು ಜೀವಾಮೃತವನ್ನು ಕೊಡ್ತಕ್ಕಂಥ ಕೆಲಸ ಇತ್ತು. ಆದರೆ ಇವಾಗ ನಾವು ನೋಡ್ಬೋದು, ಜೀವಾಮೃತ ಏನಿದೆ ನೋಡಿ, ಒಳ್ಳೆ ನೀರು ಥರ ತಿಳಿಯಾಗಿ ಬರ್ತಾ ಇದೆ. ತಿಳಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ನೀರು ಥರ ಬರ್ತಾ ಇದೆ ಜೀವಾಮೃತ, ಸಂಪೂರ್ಣ ಜೀವಾಮೃತ. ಅದೇ ರೀತಿ ಇಲ್ಲೂ ಸಹ ಜೀವಾಮೃತ ನಮಗೆ ಬರ್ತಾ ಇದೆ. ತಿಳಿಯಾದಂಥ ಜೀವಾಮೃತವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಮುಖ್ಯವಾಗಿ ನಾವು ಈ ಒಂದು ಫಿಲ್ಟರ್ನ ಅಳವಡಿಸಲಾಗಿ ಈ ನೀರು ಸರಾಗವಾಗಿ ಹೋಗಲಿಕ್ಕೆ ಅನುಕೂಲ ಆಗಿದೆ. ಇದು ಉದ್ದ 7.5 ಅಡಿ ಇದೆ, ಅಗಲ 5.5 ಅಡಿ ಇದೆ. ಒಟ್ಟು 6,000 ಲೀಟರ್ ನೀರನ್ನು ಇಡುವಂಥ ಸಾಮರ್ಥ್ಯ ಇದೆ. ಇದಕ್ಕೆ ನಾವು ಏನು ಬೇಕೋ ಅಷ್ಟು ಜೀವಾಮೃತಕ್ಕೆ ರೆಡಿ ಮಾಡಿಕೊಂಡು ಮೊದಲೇ ಕೊನೆ ಭಾಗಕ್ಕೆ ಈ ಒಂದು ಪೈಪ್ ಮುಖಾಂತರ, ಮಧ್ಯ ಭಾಗಕ್ಕೆ ಈ ಒಂದು ಪೈಪ್ ಮುಖಾಂತರ ಇದನ್ನು ಬಗಡವನ್ನು ಬಳಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಒಂದು ಫಿಲ್ಟ್ರನ್ನು ನಿಮಗೆ ಪರಿಚಯ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ವಿಡಿಯೋ ಮಾಡಲಾಗ್ತಾ ಇದೆ. ಈ ರೀತಿ ತೊಟ್ಟಿಗಳನ್ನು ಮಾಡಿದಾಗ ಭೂಮಿಯಿಂದ ಇಲ್ಲೇನು ಮಾಡಿದ್ವಿ, ಇಲ್ಲಿ ಕೆಳಗಡೆಯಿಂದ 1 ಅಡಿ ಅಂತರದಲ್ಲಿ ಒಂದು ಇದನ್ನು ಮಾಡಿದ್ದೇವೆ, ತೂತನ್ನು. ಮತ್ತು ಅಲ್ಲಿಂದ 3 ಅಡಿ ಅಂತರವನ್ನು ಮಾಡಿದ್ದೇವೆ. ಅದ್ರ ಮೇಲ್ಗಡೆ 3 ಅಡಿ ಇದೆ. 3 3 6 1 7 ಅಡಿ ಅಂತರ ಆಯಿತು. ಹಾಗಾಗಿ ಒಂದೇ ಮೂಲ ವಸ್ತುವಿಂದ 2 ಬಾರಿ ಜೀವಾಮೃತ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮೊದಲನೇ ಬಾರಿ ನೀವೇನು ಜೀವಾಮೃತವನ್ನು ತಯಾರು ಮಾಡ್ತೀರಿ, ಮೊದಲನೇ ಬಾರಿ ಮಾಡಿದಾಗ ಇವತ್ತು ಹಾಕಿದ್ರೆ, ಇವತ್ತು ನೀವು ಸಂಜೆ, ಇವತ್ತು ಬೆಳಗ್ಗೆ ಹಾಕಿದ್ರೆ ಇವತ್ತು ಮತ್ತು ನಾಳೆ 2 ದಿವಸ ಆಗುತ್ತೆ. 3ನೇ ದಿವಸ ಜೀವಾಮೃತ ರೆಡಿ ಆಗುತ್ತೆ. ಅಲ್ಲಿಂದ 7 ದಿವಸಕ್ಕೆ, ಅಂದರೆ ಇವತ್ತಿಂದ 9ನೇ ದಿವಸಕ್ಕೆ, 9ನೇ 13ನೇ ದಿವಸ ಒಳಗಡೆ ಜೀವಾಮೃತವನ್ನು ಕೊಟ್ಟರೆ ಅತಿ ಹೆಚ್ಚು ಪ್ರಮಾಣದ ಜೀವಾಣುಗಳು ನಮಗೆ ಸಿಗ್ತವೆ. ಅದೇ ರೀತಿ ಅದಾದ ನಂತರ ಮತ್ತೆ ಅದೇ ಮೂಲ ವಸ್ತುವಿಗೆ ನೀರನ್ನು ತುಂಬುತ್ತೆ. ಆದರೆ ಅಲ್ಲಿಂದ 24 ಗಂಟೆಗಳ 48 ಗಂಟೆಗಳ ನಂತರ ಮತ್ತೊಮ್ಮೆ 2ನೇ ಬಾರಿ ಜೀವಾಮೃತ ಸಿಗುತ್ತೆ. 2 ಬಾರಿ ಜೀವಾಮೃತ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ವಿಷಯನ ಎಲ್ಲ ನಮ್ಮ ಬಂಧುಗಳಿಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಚಿತ್ರೀಕರಣ ಮಾಡಲಾಗಿದೆ. ನಮಸ್ಕಾರ. ಜೈ ಗೋಮಾತಾ.